ಶುರು. 1947ರಲ್ಲಿ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ಭಾರತ ಬಿಟ್ಟು ತೊಲಗಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯೊಂದಿಗೆ ಕ್ವಿಟ್ ಇಂಡಿಯಾ ಚಳುವಳಿ ಆರಂಭಿಸಿದರು. ವೀರಪುತ್ರರ ನಾಡು ಈ ಸೂರಿನ ಇತಿಹಾಸ ಎಂಬ ಕಿರುನಾಟಕದ ಮೂಲಕ ನಿಮ್ಮ ಮುಂದೆ ಅಭಿನಯಿಸುತ್ತಿದ್ದೇವೆ. ಈ ನಾಟಕದಲ್ಲಿ ನನ್ನ ಪಾತ್ರ ಸಿದ್ದಮ್ಮ, ಭದ್ರಮ್ಮ, ಶಂಕರಪ್ಪ, ಗೌಡ್ರು, ಸೂರಪ್ಪ, ಮಲ್ಲಣ್ಣ, ಜಯಣ್ಣ, ಕುಲಕರ್ಣಿ ರಂಗನಾಥ್, ಬ್ರಿಟಿಷ್ ಅಧಿಕಾರಿ ಶಾನ್ಭೋಗ. ನಾಳೆ ಬರುವುದು ಹಿಂದೆ ಬರಲಿ, ಹಿಂದೆ ಬರುವುದು ಈಗಲೇ ಬರಲಿ. ಧೀರರಿಗೆ ಮಾತ್ರ ಒಂದೇ ಸಲ ಸಾವು, ಏಡಿಗಳು ಮಾತ್ರ ಪದೇ ಪದೇ ಎದುರುತ್ತಿರುತ್ತಾರೆ. ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಸ್ವಾಮಿ ವಿವೇಕಾನಂದರು ಹೇಳಿಲ್ಲವೇನು? ಹೌದು. ಅಖಿಲ ಭಾರತ ಕಾಂಗ್ರೆಸ್ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗಿಯಾಗಿ ಮಹತ್ವ ನಿರ್ಣಯ ಕೈಗೊಂಡಿರುವ ಪತ್ರವಿದು. ಹೌದು. ಇದರ ಪ್ರಕಾರ ಆಗಸ್ಟ್ 8ರಂದು ಚಳುವಳಿ ಉಡಬೇಕು. ಇದೇ ಕೊನೆಯ ಚಳುವಳಿ ಎಂದು ತಿಳಿಸಿದ್ದಾರೆ. ದೇಶಕ್ಕಾಗಿ ದುಡಿ, ದೇಶಕ್ಕಾಗಿ ಮಡಿ ಎಂದು ಕರೆ ಇಟ್ಟರು ಗಾಂಧೀಜಿಯವರು. ಅವರ ಆದೇಶದಂತೆ ನಾವು ಈಗ ನಡೆಯೋಣ. ಬೋಲೋ ಭಾರತ್ ಮಾತಾ ಕಿ ವಂದೇ ಮಾತರಂ, ಇನ್ಕಿಲಾಬ್ ಜಿಂದಾಬಾದ್, ಭುವನೇಶ್ವರಿ ದೇವಿಗೆ. ಬ್ರಿಟಿಷರ ಆಳ್ವಿಕೆಯನ್ನು ದ್ವೇಷಿಸೋಣ. ದೇಶದ ಮೂಲೆ ಮೂಲೆಯಲ್ಲೂ ಸ್ವತಂತ್ರ ಸರ್ಕಾರ ರಚನೆ ಆಗುತ್ತಿದೆ. ನಮ್ಮ ಈ ಸೂರಿನಲ್ಲೂ ಸ್ವತಂತ್ರ ಸರ್ಕಾರ ರಚನೆ ಮಾಡೋಣ. ಇದಕ್ಕೆ ನೀವೆಲ್ಲ ಏನಂತೀರಾ? ಹೌದು. ನಮ್ಮ ಸರ್ಕಾರದ ಅಧಿಕಾರವನ್ನು ದೊಡ್ಡವರಾದರೆ ತೊಂದರೆ, ಅದಕ್ಕೆ ಚಿಕ್ಕ ಮಕ್ಕಳೇ ಆಗಲಿ. ಹೌದು, ನಿಜ. ದೊಡ್ಡವರ ಮೇಲೆ ಶಿಸ್ತು ಕ್ರಮನೆ ಕೈಗೊಳ್ಳಬಹುದು, ಚಿಕ್ಕವರು ಆದರೆ ಒಳ್ಳೆಯದೇ. ಚಿಕ್ಕ ಮಕ್ಕಳು ಹೆದರಬಹುದು. ನಿಲ್ಬೇಡಿ. ಹಾಗಾದರೆ ನಮ್ಮ ಜಯಣ್ಣನನ್ನು ಅಮರನಾಗಿ ಮಾಡೋಣ, ನಮ್ಮ ಮಲ್ಲಣ್ಣನನ್ನು ಸರ್ವಾಧಿಕಾರಿಯಾಗಿ ಮಾಡೋಣ. ಅಮಲ್ದಾರ್ ಜಯಣ್ಣನಿಗೆ, ಸಬ್ ಇನ್ಸ್ಪೆಕ್ಟರ್ ಮಲ್ಲಣ್ಣನಿಗೆ. ಬ್ರಿಟಿಷ್ ಸರ್ಕಾರಕ್ಕೆ ನಮ್ಮ ಹಳ್ಳಿಯಲ್ಲಿ ಅಧಿಕಾರವಿಲ್ಲ. ಇಲ್ಲಿ ನಾವೇ ಅಧಿಕಾರವನ್ನು ನಮ್ಮ ನೀತಿ ನಿಯಮಗಳೇ ಕಾನೂನುಗಳು. ಬೇಜವಾಬ್ದಾರಿ ಸರ್ಕಾರದ ಅಧಿಕಾರಿಗಳು ಊರೊಳಗೆ ಬರಕೂಡದು. ಒಂದು ವೇಳೆ ಬಂದರೆ ಒಬ್ಬ ಕಟ್ಟಪ್ಪಣೆಯ ನಾಮಫಲಕವನ್ನು ಊರೊಳಗೆ ಹಾಕಿಸಿ. ನಮ್ಮ ಊರೊಳಗೆ ಬ್ರಿಟಿಷ್ ಅಧಿಕಾರಿಗಳು ಬರದಂತೆ ತಡೆಯುತ್ತೇವೆ. ಯಾರಲ್ಲಿ ಅವನನ್ನ ಹಿಡಿಯಿರಿ. ರಂಗನಾಥ್ ಅವರಿಗೆ ಗಾಂಧಿ ಟೋಪಿ ಹಾಕಿಸಿ, ಅವರ ಬಾಯಿಂದ ಭಾರತಾಂಬೆಗೆ ಜಯ ಎಂದು ಕೂಗಿಸಿ. ನಮಗೆ ಬ್ರಿಟಿಷ್ ಸರ್ಕಾರವನ್ನು ನೇಮಿಸಿದ್ದಾರೆ, ನಾವು ಅವರಿಗೆ ನುಡಿ. ಕುಲಕರ್ಣಿ ರಂಗನಾಥ್ ಇಲ್ಲಿ ನಡೆದ ವಿಷಯವನ್ನೆಲ್ಲ ಬ್ರಿಟಿಷ್ ಮೇಲಧಿಕಾರಿಯವರಿಗೆ ಹೇಳಬಹುದು. ನಾವು ಎಚ್ಚರದಿಂದ ಹೆಜ್ಜೆ ಹಾಕಬೇಕು. ಬೇಜವಾಬ್ದಾರದ ಸರ್ಕಾರದ ಅಧಿಕಾರಿಗಳೇ, ಊರೊಳಗೆ ಯಾರು ಬರಕೂಡದು ಎಂಬ ನಾಮಫಲಕವನ್ನು ಹಾಕಿರುವುದನ್ನು ನೋಡಿಲ್ಲವೇ? ಊರೊಳಗೆ ನಾಮಫಲಕವನ್ನು ಹಾಕಿರುವುದನ್ನು ನೋಡಿಯೇ ಬಂದಿರಾ? ನಾವು ಸರ್ಕಾರದ ಅಧಿಕಾರಿಗಳು.
ಅವರಿಗೆ ಗಾಂಧಿ ಟೋಪಿಯನ್ನು ಹಾಕಿಸಿ ಅವರ ಬಾಯಿಂದ ಅವರನ್ನು ಹೊಟ್ಟಿಕಾಲಿನಲ್ಲಿ ನಿಲ್ಲಿಸಿ. ಬಲ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ಈಗಿನ ಭುವನೇಶ್ವರಿ ದೇವಿಗೆ ಬಲ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ಇನ್ಕಿಲಾಬ್ ಜಿಂದಾಬಾದ್. ವಂದೇ ಮಾತರಂ. ಬಲ ಭಾರತ್ ಮಾತಾ ಕಿ ಜೈ. ಇವೆಲ್ಲ ಚಳುವಳಿ ಮಾಡಕ್ಕೆ ಹೋಗುತ್ತೀರೇಂದ್ರು ಹುಷಾರ್. ಇಲ್ಲಿ ನೋಡಿ ಸರ್, ಬೇಜವಾಬ್ದಾರಿ ಸರ್ಕಾರದ ಅಧಿಕಾರಿಗಳು ಊರಿನೊಳಗೆ ಬರಬಾರದಂತೆ, ಬಂದರೆ ಪ್ರಶ್ನೆ ಮಾಡುತ್ತಾರಂತೆ. ಹಾಗಾದ್ರೆ ನಾವ್ಯಾರು ಬೇಜವಾಬ್ದಾರಿ ಸರ್ಕಾರದವರೇನು? ಇಂಥ ವಿಷಯಗಳಲ್ಲಿ ದುಡುಕಬೇಡಿ. ಊರು ಒಳಗೆ ಬರಬಾರದಂತೆ ಹೇಳಕ್ಕೆ ಇವರೇ ಅಂಗಿ. ಯಾರು ಕೋಳಿ ಕೇಳಿ ಕಾರ ಅರಿಯಲ್ಲ. ಗೌಡ್ರೆ, ನೀವು ಸ್ವಲ್ಪ ಸುಮ್ಮನೆ ಅವ್ರ ಹತ್ರ ಮಾತಾಡ್ತೀರಿ. ಕೂಡಲೇ ಇಲ್ಲಿಂದ ಓಡಿ ಹೋಗಿ, ಇಲ್ಲ ಅಂದ್ರೆ ಸುಟ್ಬಿಡ್ತೀನಿ. ಈ ವಿಷಯ ಓದಿರೋದ ಪೊಲೀಸರು ಶಿಕಾರಿಪುರಕ್ಕೆ ತಿಳಿದಿರಬಹುದು. ಹೌದು. ಇನ್ನು ಮೀನಾಮೇಷ ಎನಿಸಿದ್ದ ಕಾಲ ಕಳೆಯುವ ಬದಲು ಊರಲ್ಲಿ ಯಾರು ಇರದ ತಲೆಮರೆಸಿಕೊಳ್ಳೋಣ. ಕಾಡಿನಲ್ಲಿ ರಾಷ್ಟ್ರ ಸಭೆಗಳನ್ನು ಸೇರೋಣ. ತೆರಳಿ, ಬೇಗ ಇಲ್ಲಿಂದ ತೆರಳಿ. ಊರಲ್ಲಿ ಎಳೆದುಕೊಂಡಿರುವ ಸರ್ಕಾರಿ ವಿರೋಧಿಗಳಿಗೆ ಯಾರು ನೆಲೆ ನೀಡಬೇಡಿ. ಅವರು ಕಂಡರೆ ಸರ್ಕಾರಕ್ಕೆ ಒಪ್ಪಿಸಿ ಬಿಡಿ, ಇಲ್ಲದಿದ್ದರೆ ಮನೆಗಳನ್ನು ಸುಟ್ಟು ಹಾಕಬೇಕಾಗುತ್ತದೆ. ಎಚ್ಚರ. ಸ್ವಾತಂತ್ರ್ಯ ಬೇಕೇ ಸ್ವಾತಂತ್ರ್ಯ. ಈ ಮನೆ ಕಟ್ಟು ಕಾಗಿ ಕಮ್ಮಿ ಹಾಕಬೇಕಾಗುತ್ತೆ. ಎಲ್ಲಿ ಆಡಿಕೊಂಡಿದ್ದಾರೆ ನಿಮ್ಮ ಊರಿನ ಗಂಡಸರು? ಸುಳ್ಳು ಬಗೆಯುತ್ತಿದ್ದೀರ. ನಿಜ ಹೇಳಿ, ನನ್ನ ಚರ್ಮ ಸುಲಿದು ಬಿಡ್ತೇನೆ. बोलो भारत माता की वंदे इनकलाब. भुवनेश्वरी देविಗೆ ಈಶ್ವರಿನಲ್ಲಿ ಸ್ವಾತಂತ್ರ್ಯ ಸರ್ಕಾರ ಮಾಡಿಕೊಂಡಿರುವ ಸರ್ಕಾರಿ ಅಧಿಕಾರಿಗಳನ್ನು ಕೊಂಡು ತಪ್ಪದಿಂದ ಮೆರೆದ ಈಶ್ವರಿನಲ್ಲಿ ಅಪರಾಧಿಗಳಿಗೆ ಮರಣ ದಂಡನೆ ವಿಧಿಸಲಾಗುತ್ತಿದೆ. ಸರ್ಕಾರದ ಆದೇಶದಂತೆ ಇತರನ್ನು ದೇಶದ್ರೋಹಿಗಳೆಂದು ನೇಣಿಗೆ ಹಾಕಲಾಗುವುದು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿ